ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಭಾಳ ಜನ ನನಗೆ ಕೇಳ್ತಾ ಇದ್ದಾರೆ ಸರ್ KCET 2020ಗೆ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನು ಬೇಕಂತ. ಸೊ ನೋಡಿ, ನಿಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರೋದಿಲ್ಲ. ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮಗೆ ಕೇವಲ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ, ನಿಮ್ಮ ಸಿಗ್ನೇಚರ್ ಪಿಕ್ ಇಮೇಜ್ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಈ ಮೂರು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಯಾವುದೇ ರೀತಿ ಅಪ್ಲೋಡ್ ಮಾಡೋ ಹಾಗಿರೋದಿಲ್ಲ. ಬಟ್ ನಿಮಗೆ ಎಂಟರ್ ಮಾಡುವಾಗ ನೀವೇನು ಡೀಟೇಲ್ಸ್ ಎಂಟರ್ ಮಾಡ್ತಿರೋ, ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಎಂಟರ್ ಮಾಡಬೇಕು ಅಂತಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದನ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲೇ ನಿಮಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಅದನ್ನು ಕರೆಕ್ಟಾಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗಾಗಿ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇವನ್ ಜಿರಾಕ್ಸ್ ಇದ್ದರೂ ಪರವಾಗಿಲ್ಲ, ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅದನ್ನು ನೋಡಿ ಕರೆಕ್ಟಾಗಿ ಎಂಟರ್ ಮಾಡೋದಕ್ಕೆ ಬೇಕಾಗುತ್ತೆ. ಮತ್ತು ನಿಮಗೆ ಹೋಮ್ವರ್ಕ್ ಮಾಡಬೇಕಾಗುತ್ತೆ ಮನೆಯಲ್ಲಿ 1 to 12 ಸ್ಟ್ಯಾಂಡರ್ಡ್ವರೆಗೆ. ಸೊ ಮಿನಿಮಮ್ ಅಂದರೆ ನಿಮ್ಮ ಎಜುಕೇಷನ್ ಏನು ಅಪ್ಡೇಟ್ಸ್ ಇರ್ತೀವೋ, ಫಾರ್ ಎಕ್ಸಾಂಪಲ್ ಒಂದನೇ ತರಗತಿಯಲ್ಲಿ ನೀವು ಯಾವ ಒಂದು ವರ್ಷ ಎಂಟರ್ ಆಗಿದ್ದೀರಾ, ಪಾಸ್ ಯಾವಾಗ ಆಗಿದ್ದೀರಾ, ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಈ ರೀತಿ ಡೀಟೇಲ್ ಆಗಿ ನೀವು ಮೊದಲು ಬರ್ಕೊಳ್ಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಯಾವುದೇ ರೀತಿ ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟಾಗಿ ನೀವು ಅಲ್ಲಿ ಎಂಟರ್ ಮಾಡಿ. ಮತ್ತು ಇದಲ್ಲದೆ ಒಂದು ವೇಳೆ ನೀವು ಯಾವುದೇ ಕಾಸ್ಟ್ ಮತ್ತು ಕ್ಯಾಟಗರಿ ಬರೋ ಆಗಿತ್ತು ಅದನ್ನು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲೇ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ, ಆ್ಯನ್ಯುವಲ್ ಇನ್ಕಮ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ RD ನಂಬರ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಮತ್ತು ಇನ್ಕಮ್ ಬಗ್ಗೆಯೂ ಸಹ ಡಿಸ್ಕಷನ್ ಮಾಡಿ, ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಿ. ಅಲ್ಲಿ ಸಹ RD ನಂಬರ್ ಏನು ಬರೆಯೋ ಅವಶ್ಯಕತೆ ಯೂಸಲ್ಲಿ ಇರೋದಿಲ್ಲ, ಆಪ್ಷನಲ್ ಇರುತ್ತೆ. ಓಕೆ, ಸೊ ಹಾಗಾಗಿ ಡೀಟೇಲ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಎಂಟರ್ ಮಾಡಬೇಕು ಅಂತ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ, ಮನೇಲಿ ಹೋಮ್ವರ್ಕ್ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಫಾರ್ಮ್ ಎಂಟರ್ ಮಾಡಿ. ಮತ್ತು ಇನ್ನೊಂದು, ನೀವು ಅಗ್ರಿ ಕೋಟದ ಡೈಲಿ ಬರ್ದಿರೋ ಬರೋದಿಲ್ವೋ ಅದನ್ನು ಸಹ ನೋಡ್ಕೊಳ್ಳಿ. ಎಸ್ ಆರ್ ನೋ ಅಂತ, ಒಂದು ವೇಳೆ ಬರಂಗಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಮತ್ತು ಕನ್ನಡ ಮೀಡಿಯಮ್ನಲ್ಲಿ ನೀವು 1 to 10 ವರ್ಷ ಕರ್ನಾಟಕದಲ್ಲಿ ಕಲ್ತರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಬೇಕಾಗುತ್ತೆ. ಅದೇ ರೀತಿ ರೂರಲ್ ಬಗ್ಗೆನೂ ಹೇಳಬೇಕು ಅಂತಂದರೆ ಆ ಒಂದು ಅಂಡರ್ ಸೀಟ್ ನಿಮಗೆ ರಿಸರ್ವ್ ಅಂದರೆ ಕ್ಲೇಮ್ ಮಾಡಬೇಕು ಅಂತಂದರೆ ಕಂಪಲ್ಸರಿ 10 ವರ್ಷ ನೀವು ರೂರಲ್ನಲ್ಲಿ ಓದಿದರೆ ಮಾತ್ರ ನಿಮಗೆ ರೂರಲ್ನಲ್ಲಿ ಬರುವಂಥ ಸೀಟನ್ನ ಕ್ಲೇಮ್ ಮಾಡ್ಕೊಳ್ಬೋದು. ಒಂದು ವೇಳೆ 10 ವರ್ಷ ಓದಿದರೆ ಎಸ್ ಅಂತ ಹಾಕಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಹಾಕಬೇಕಾಗುತ್ತೆ. ಪೇರೆಂಟ್ ಜೊತೆ ಕರೆಕ್ಟಾಗಿ ಡಿಸ್ಕಷನ್ ಮಾಡ್ಕೊಳ್ಳಿ. ನಿಮಗೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಬಂದ ನಂತರವೇ ನೀವು ಅಪ್ಲಿಕೇಶನ್ ಹಾಕಿ. ನಿಮಗೆ ಟೈಮ್ ಇದೆ, ಗಡ್ಬಡ್ ಮಾಡಿ ಹಾಕಬೇಡಿ. ಯಾಕಂದರೆ ಒಂದು ಸಲ ನೀವು ಡಿಕ್ಲರೇಷನ್ ಮಾಡಿ ಹಾಕಿದರೆ ಮತ್ತೆ ನಿಮಗೆ ಎಡಿಟಿಂಗ್ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ. ಮತ್ತು 8 ಬಿಟ್ಟಾಗಿ ನೀವು ಮಾಡ್ಬೋದು, 1 ವೀಕ್ ಅವಾಗ ಸಮಯ ಇರುತ್ತೆ. ಬಟ್ ಕರೆಕ್ಟಾಗಿ ಪೇರೆಂಟ್ ಜೊತೆ ಡಿಸ್ಕಷನ್ ಮಾಡಿ. ಬಟ್ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಓನ್ಲಿ 3 ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ್ ಇಮೇಜ್, ಆಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಇಮೇಜ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಬಟ್ ಡೀಟೇಲ್ಸ್ನ ಭಾಳ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಎಂಟ್ರಿ ಮಾಡಿ. ರಿಪೀಟರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಮೊದಲೊಂದಳೆ ಅಟೆಂಡ್ ಆಗಿದ್ದರೆ CET ಎಸ್ ಅಂತ ಹಾಕಿ, ನಿಮ್ಮ CET ನಂಬರ್ ಕೇಳಿ ಅದನ್ನು ಎಂಟ್ರಿ ಮಾಡಿ. ಕಾಲೇಜ್ ಸಿಕ್ಕಿದ್ರೆ ಅದನ್ನು ಸಹ ಅಲ್ಲಿ ಎಂಟ್ರಿ ಮಾಡಿ, ಅಲ್ಲಿ ಆಲ್ರೆಡಿ ಕೇಳಿರ್ತಾರೆ, ಅದ್ರ ಪ್ರಕಾರನೂ ಎಂಟರ್ ಮಾಡ್ಕೊಳ್ಬೋದು. ಓಕೆ, ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಐ ಥಿಂಕ್ ಐಡಿಯಾ ಬಂತು ಅನ್ಕೋತಾ ಇದ್ದೀನಿ. ಸೊ ಬಟ್ ಹೋಮ್ವರ್ಕ್ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಹೋಮ್ವರ್ಕ್ ಮಾಡಿ. ಸೊ ನಂತರ ಕರೆಕ್ಟಾಗಿ ನೀವು ಡೀಟೇಲ್ಸ್ನ ನಿಮಗೆಲ್ಲ ಗೊತ್ತಾದ ನಂತರವೇ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋಕ್ಕೆ ಹೋಗಿ. ದಯವಿಟ್ಟು ಸುಮ್ಮನೆ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಕ್ಯಾಟಗರಿ ನಿಮ್ಮದು 2A ಇರುತ್ತೆ, 2B ಎಂಟರ್ ಮಾಡಿರ್ತೀರಾ, ಫ್ಯೂಚರ್ನಲ್ಲಿ ಭಾಳ ಟ್ರಬಲ್ನಲ್ಲಿ ಬೀಳ್ತೀರಾ. ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನಂತರ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಏನಿದೆಯೋ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಾಂಗ್ ಹಾಕ್ತೀರಾ. ಮತ್ತು 371J HK ರೀಸನ್ ಅಡಿ ಬರೋ ಹಾಗಿದ್ರೆ ಎಸ್ ಅಂತ ಹಾಕಿ. ಓಕೆ, ಸೊ ನಿಮ್ಮ ಹತ್ರ ಇದು ಏನಂತಾರೆ ಸರ್ಟಿಫಿಕೇಟ್ ಇದ್ದರೆ RD ನಂಬರ್ ಹಾಕ್ಬೋದು, ಹಾಕ್ದೇನೆ ಇರ್ಬೋದು. ಬಟ್ ನೋ ಅಂತ ದಯವಿಟ್ಟು ಹಾಕಬೇಡಿ, ಎಸ್ ಅಂತ ಹಾಕಿ. ಒಂದು ವೇಳೆ ನೀವು HK ರೀಸನ್ನಲ್ಲಿ ಬರೋ ಹಾಗಿದ್ರೆ. ಈ ವಿಡಿಯೋದಲ್ಲಿ ಇಷ್ಟೇ. ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಲಿ ಹಾಕಿ. ಮತ್ತು ವಿಡಿಯೋ ಮುಖಾಂತರ ನಮಗೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.